ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ದೊಣ್ಣಮೆಣಸಿನ್ಕಾಯಿಂದ ತಂಬುಳಿ ಮಾಡ್ತಿದ್ದೀನಿ. ನೋಡಿ, ದೊಣ್ಣಮೆಣಸಿನ್ಕಾಯಿ ಒಂದು 3 ಇಟ್ಕೊಂಡಿದ್ದೀನಿ. ಅದನ್ನು ಹೆಚ್ಚಿ ಒಂದು ಸ್ವಲ್ಪ ತುಪ್ಪ ಹಾಕಿ ಬಾಡಿಸಿ ಅದಕ್ಕೆ ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಒಂದು ಬಟ್ಲು ಆಯ್ತದು. ಅದಕ್ಕೆ ಒಂದು ಅರ್ಧ ಬಟ್ಲು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಒಂದು ಮುಕ್ಕಾಲು ಬಟ್ಲು ಮೊಸರು ತೊಗೊಂಡಿದ್ದೀನಿ. ಇಲ್ಲಿ ಒಗ್ಗರಣೆ, ಇಂಗು ಸಾಸಿವೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಶುಂಠಿ ಮತ್ತು ಜೀರಿಗೆ, ಮೆಣಸಿನ್ಕಾಯಿ, ಇಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಹಸಿ ಕೊಬ್ಬರಿ ಒಂದು ಅರ್ಧ ಬಟ್ಲು, ಚಿಕ್ಕ ಬಟ್ಲಲ್ಲಿ ಅರ್ಧ ಬಟ್ಲು ಹಸಿ ಕೊಬ್ಬರಿ ಹಾಕ್ಕೊಂಡೆ. ಒಂದು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಅಂದರೆ ಅದು ಹಣ್ಣಾಗಿದೆ, ಅದನ್ನು ಒಂದು ಸ್ವಲ್ಪ ತುಪ್ಪದಲ್ಲಿ ಬಾಡಿಸಿಟ್ಕೊಂಡಿದ್ದೆ. ಮತ್ತು ಜೀರಿಗೆ ಮತ್ತು ಶುಂಠಿ ಎರಡನ್ನು ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪಾಗಿರೋದ್ರಿಂದ ನಾನು ರುಬ್ಬೋವಾಗಲೇ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಮೊಸರು ಹಾಕಿ, ನೋಡಿ ಮೊಸರು ಇಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹಾಕಿದೆ. ನಾನು ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಮಿಕ್ಸಿಗೆ ಹಾಕ್ಕೋತೀನಿ. ನಾನು ಮಿಕ್ಸಿಗೆ ಹಾಕಬೇಕು ಅಂದಾಗ ಕರೆಂಟ್ ಹೋಯಿತು, ಹಾಗಾಗಿ ಒರಳು ಕಲ್ಲಲ್ಲಿ ರುಬ್ಕೊಳ್ತಿದ್ದೀನಿ. ಇವಾಗ ರುಬ್ಬುತ್ತೀನಿ. ನೀವು ಇದರಲ್ಲಿ ಇವಾಗ ನಾನು ಬರೀ ಕೊಬ್ಬರಿ ಹಾಕಿದ್ನಲ್ಲ, ನಿಮ್ಗೊಂದು ಸ್ವಲ್ಪ ಗಟ್ಟಿ ಬೇಕು ಇಲ್ಲ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದರೆ ನೀವೊಂದು 2 ಸ್ಪೂನು, 1-2 ಸ್ಪೂನು ಹುರ್ಗಡ್ಲೆನೂ ಹಾಕೋಬೋದು. ಅದು ಒಂದು ಸ್ವಲ್ಪ ಒದಗುತ್ತೆ, ಗಟ್ಟಿ ಬರುತ್ತೆ. ನಮಗೆ ಬೇಡ, ನಂಗೆ ಹೀಗೆ ಇರಲಿ ಅಂತ ಹೀಗೆ ಮಾಡಿಕೊಂಡೆ. ನಿಮಗೆ ಬೇಕನ್ಸಿದ್ರೆ ಅದನ್ನು ಹಾಕ್ಕೊಳ್ಳಿ. ಹಾಕ್ತಾರೆ, ಅದನ್ನು ಕೂಡ ಹಾಕ್ತಾರೆ, ಚೆನ್ನಾಗಿರುತ್ತೆ. ಅದು ಕೂಡ ಚೆನ್ನಾಗಿರುತ್ತೆ. ನಾನು ಬರೀ ಕೊಬ್ಬರಿನಲ್ಲೇ ಮಾಡೋಣ ಅಂತ ಹಿಂಗೆ ಮಾಡಿದ್ದೀನಿ. ಇವಾಗ ಅದನ್ನು ಒಂದು ಗಟ್ಟಿಯಾಗಿರೋದನ್ನು ರುಬ್ಬದೆ, ಗಟ್ಟಿಯಾಗಿರೋದನ್ನು ಒಂದು ಬಟ್ಲಲ್ಲಿ ತೆಕ್ಕೊಳ್ತಿದ್ದೀನಿ. ಆಮೇಲೆ ಒರಳು ಕಲ್ಲು ಇದರಲ್ಲೆಲ್ಲ ಅಂಟ್ಕೊಂಡಿರುತ್ತಲ್ಲ ಅದನ್ನು ನೀರು ಹಾಕಿ ಆ ನೀರನ್ನೆಲ್ಲ ಒಂದು ಬಟ್ಲಲ್ಲಿ ತೆಕ್ಕೋತೀನಿ. ಹುರ್ಗಡ್ಲೆ ಹಾಕ್ಕೋಬಹುದು, ಚೆನ್ನಾಗಿರುತ್ತೆ. ಅದು ಒಂಥರ ರುಚಿಯಾಗಿರುತ್ತೆ, ಅಂದರೆ ಸ್ವಲ್ಪ ಗಟ್ಟಿ ಬರುತ್ತೆ ಅಷ್ಟೇ. ನೋಡಿ ಅಷ್ಟಾಯಿತು. ನಾನು ಗಟ್ಟಿಯಾಗಿರೋದು ರುಬ್ಬಿರೋದು ಅಷ್ಟಾಯಿತು. ಅದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಆ ನೀರನ್ನು ತೆಕ್ಕೋತೀನಿ. ಇರುತ್ತೆ ಅದು ಒಂದು ಸ್ವಲ್ಪನೇ ನಾನು ರುಬ್ಬಿರೋದ್ರಿಂದ ಆ ಕಲ್ಲಿಗೆ ಎಲ್ಲ ಅಂಟ್ಕೊಂಡಿರುತ್ತೆ. ಹಾಗಾಗಿ ಅದನ್ನೆಲ್ಲ ತೆಕ್ಕೊಂಡು, ಅದಕ್ಕೆ ಹೇಳೋದು ನೋಡಿ, ಮನೆಯಲ್ಲಿ ಒರಳು ಕಲ್ಲು ಇರಬೇಕು. ಕರೆಂಟ್ ಯಾವಾಗ ಹೋಗುತ್ತೆ ಗೊತ್ತಾಗಲ್ಲ. ನಾನೆಲ್ಲ ರೆಡಿ ಮಾಡಿಕೊಂಡೆ, ಕರೆಂಟ್ ಹೋಯಿತು. ಸರಿ, ಇದೆಲ್ಲ ಇತ್ತು, ಒರಳು ಕಲ್ಲೆಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿರ್ತೀವಿ. ಅದನ್ನು ರುಬ್ಕೊಂಬಿಟ್ಟೆ, ಆಗೋಯ್ತು. ಇವಾಗ ಒಂದು ಬೌಲ್ ತೊಗೊಂಡೆ, ಅಲ್ಲಿ ನಾನು ಬೇಯಿಸಿರೋ ದೊಣ್ಣಮೆಣಸಿನ್ಕಾಯನ್ನ ಹಾಕ್ಕೊಂಡೆ. ಹಾಕಿ ಅದಕ್ಕೆ ನಾನು ರುಬ್ಬಿರೋದನ್ನು ಹಾಕ್ಕೊಳ್ತೀನಿ. ನೋಡಿ, ರುಬ್ಬಿರೋದನ್ನು ಹಾಕ್ಕೊಂಡು ನೀಟಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ತೀನಿ. ನೋಡಿ, ಮಿಕ್ಸ್ ಮಾಡ್ತೀನಿ. ಮಾಡಿ ಅದಕ್ಕೆ ಎಲ್ಲ ಹಾಕಿದ್ದೀವಲ್ಲ, ಶುಂಠಿ, ಜೀರಿಗೆ, ಮೆಣಸಿನ್ಕಾಯಿ, ಕೊಬ್ಬರಿ ಎಲ್ಲ ಆಗಿರೋದ್ರಿಂದ ನಿಮ್ಗೆ ಒಂದು ಇಂಗು ಸಾಸಿವೆ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ. ಅದು ಒಂದು ಹಾಕ್ಕೊಂಡ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಮೊಸರು ಹಾಕಿಬಿಟ್ಟೆ. ನಾನು ಸ್ವಲ್ಪ ಮೊಸರು ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ. ಇದಕ್ಕೊಂದು ಇಂಗು ಸಾಸಿವೆ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಒಂದು ಸ್ವಲ್ಪನೇ ಹಾಕ್ತೀನಿ, ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ನೋಡಿ, ದೊಣ್ಣಮೆಣಸಿನ್ಕಾಯಿ ತಂಬುಳಿ ರೆಡಿ ಆಯಿತು. ಇದನ್ನು ನಿಮಗೆ ಬೇಸಿಗೆನಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಬಿಸಿಲಿದ್ದಾಗ ಅನ್ನದ ಜೊತೆಯಲ್ಲಿ ಈ ಥರ ಒಂದು ತಂಬುಳಿ ಮಾಡಿಕೊಂಡು, ದೊಣ್ಣಮೆಣಸಿನ್ಕಾಯಿ ತಂಬುಳಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಅನ್ನದ ಜೊತೆಯಲ್ಲಿ ನೀವು ಬೇಕಂದರೆ ಚಪಾತಿ ಇದೆಲ್ಲ ಮಾಡಿದಾಗ ಅದರಲ್ಲಿ ಜೊತೆ ನಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿರುತ್ತೆ, ಮಾಡ್ಕೋಬಹುದು. ಇಲ್ಲ ನಿಮಗೆ ಬಿಸಿಬೇಳೆಭಾತ್ ಮಾಡಿದಾಗ ಈ ಥರ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಒಂದು ಅಡುಗೆ ಮಾಡಿಕೊಂಡಾಗ ಮನೆ ಮಂದಿ ಎಲ್ಲ ತಿನ್ನಬಹುದು, ಇಷ್ಟ ಆಗುತ್ತೆ. ಸಾಮಾನ್ಯವಾಗಿ ಬಿಸಿಲಲ್ಲಿ ಈ ಥರ ಒಂದು ಮೊಸರು, ಮಜ್ಜಿಗೆ ಐಟಮ್ಸು ತುಂಬ ಇಷ್ಟಪಡ್ತಾರೆ. ನೋಡಿ, ನಿಮ್ಮನೆಯಲ್ಲೂ ಈ ಥರ ಒಂದು ದೊಣ್ಣಮೆಣಸಿನ್ಕಾಯಿ ತಂಬುಳಿ ಮಾಡಿಕೊಂಡು ತಿಂದು ನನಗೆ ತಿಳಿಸಿ. ಇದು ಬೆಂಡೆಕಾಯಲ್ಲಿ ಮಾಡಬಹುದು, ಮತ್ತು ಸೀಮೆ ಮಾಡಬಹುದು, ಮತ್ತು ಈ ಬೂದುಗುಂಬಳಕಾಯಿ ಇರುತ್ತಲ್ಲ ಅದನ್ನು ಈ ಥರ ಬೇಯಿಸಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಾಡ್ಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.